ಸೊ ಪವರ್ ಇದೆಯಲ್ಲ ಬೇಕೇ ಬೇಕು ಮನುಷ್ಯನಿಗೆ. ದುರ್ಬಲನ ದೇವರು ಕಾಯೋದಿಲ್ಲ, ಮತ್ತು ಶಕ್ತಿ ಸುಮ್ಮನೆ ಸಿಗೋದಿಲ್ಲ. ಈಗ ನಮ್ಮಲ್ಲಿ ಕೇಳ್ತೇವೆ ಒಳ್ಳೆಯವರಿಗೆ ಯಾಕೆ ಕಷ್ಟ ಅಂತ. ಒಳ್ಳೆಯವ್ರಿಗೆ ಕಷ್ಟ ಅಲ್ಲ, ದುರ್ಬಲರಿಗೆ ಕಷ್ಟ ಬರೋದು. ದುರ್ಬಲರು ಅಂದರೆ ಈಗ ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ನಾವು ತನ್ನನ್ನು ಕಾಪಾಡಿಕೊಳ್ಳೋದಿಲ್ಲ, ತನ್ನ ಮಾತೃಭೂಮಿಯನ್ನು ಕಾಪಾಡಿಕೊಳ್ಳೋದಿಲ್ಲ, ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳೋದಿಲ್ಲ, ದೌರ್ಬಲ್ಯ. ಈಗ ಪ್ರಾಮಾಣಿಕವಾಗಿ ಹೇಳಿ, ಕುರಿನ ಕಡಿತೀರಾ, ಮೇಕೆನ ಕಡಿತೀರಾ, ದೇವ್ರಿಗೆ ಬಲಿ ಕೊಡ್ತಿರೋದಾ? ಯಾಕೆ ಸಿಂಹನ ಕೊಡಲ್ಲ, ಕರಡಿನ ಕೊಡಲ್ಲ? ಯಾಕಂದ್ರೆ ಅದು ಅಷ್ಟೊಂದು ತೊಂದರೆ ಶಕ್ತಿ ಇದೆ. ಮಾಡ್ತಾರೆ ನಿಮಗೆ. ಹತ್ರ ಹೋಗಕ್ಕೆ ಇವ್ರಿಗೆ ಶಕ್ತಿ ಇರಲ್ವಲ್ಲ. ಪಾಪ ಮೇಕೆ ಮ್ಯಾ ಅಪ್ಪ ಅಮ್ಮ ಅಂದ್ಕೊಂಡು ನಿಮ್ಮಿಂದ ತಿರುಗ್ತದೆ, ನೀವು ಕೊಟ್ಟಿದ್ದು ಊಟ ಮಾಡ್ತದೆ, ಇವು ನಮ್ಮ ಮನೆಯವರು ನಾನು ಸಾಕದ ಅಮ್ಮ ಅಪ್ಪ ಅಂತ ಅಂದ್ಕೊಳ್ತದೆ, ಕರ್ಕೊಂಡೋಗಿ ಕಡಿತೀರಿ. ಮನುಷ್ಯ ಇರೋದೇ ಹಾಗೆ. ಅದು ದೌರ್ಬಲ್ಯ, ಕಡಿಸ್ಕೊಳ್ಳೋದು ದೌರ್ಬಲ್ಯ. ಅದೇ ವಿಷಯ ಜಂತುಗಳಿಗೆ ಪೂಜೆ ಮಾಡ್ತೀವಿ, ದೂರ ಬಿಟ್ಬಿಡ್ತೀವಿ, ಅದರಿಂದ ದೂರ ಇರ್ತೀವಿ ನಾವು. ಏನು ಗೊತ್ತಾ, ಒಳ್ಳೆಯತನ ಬೇರೆ, ದೌರ್ಬಲ್ಯ ಬೇರೆ. ಎಲ್ಲಿಯೂ ನಮ್ಮ ಸಂಸ್ಕೃತಿ ನೀನು ದುರ್ಬಲನಾಗಿರು ಅಂತ ಹೇಳೇ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.